ನಮ್ಮ ಬೋಲು. ಪ್ರೀತಿಯ ಗೆಳೆಯರೇ, ನಿಮಗೆಲ್ಲ ಸುಸ್ವಾಗತ. ನಮ್ಮ ಬೋಲು. ಪ್ರೀತಿಯ ಗೆಳೆಯರೇ, ನಿಮಗೆಲ್ಲ ಸುಸ್ವಾಗತ. ತುಂಬಾ ವರ್ಷದಿಂದ ದೊಡ್ಡವರು ಮಕ್ಕಳಿಗೆ ಹೇಳೋದು ಏನಂದ್ರೆ, ಅಮೂಲ್ಯವಾದ ಕಲಿಕೆ ಕೇವಲ ಕೇಳೋಕೆ ಮತ್ತು ನೋಡೋಕೆ ಅಷ್ಟೇ ಅಲ್ಲ, ಬದಲಾಗಿ ನಮ್ಮ ಜೀವನದ ಪ್ರತಿ ಹೆಜ್ಜೆಯಲ್ಲೂ ನಮಗೆ ಪ್ರೋತ್ಸಾಹ ನೀಡುತ್ತೆ. ಇಂತಹ ಕೆಲವು ಕಥೆಗಳು ಮತ್ತೆ ಹಾಡು ನಾನು ನಿಮಗಾಗಿ ತಂದಿದ್ದೇನೆ. ನಮ್ಮ ಊರಲ್ಲಿ ಸಾಮಾನ್ಯವಾಗಿ ನೋಡುವ ಕಥೆಗಳಲ್ಲಿ ಆರಿಸಿದಂತಹ ಈ ಕಥೆಗಳು ನೀವು ನಿಮ್ಮ ಎಲ್ಲಾ ಗೆಳೆಯರಿಗೆ, ನಿಮ್ಮ ತಂಗಿ ಮತ್ತು ತಮ್ಮನಿಗೆ ಖಂಡಿತ ಹೇಳಬೇಕು. ಮೊದಲು ಒಂದು ಹಾಡಿನಿಂದ ಶುರು ಮಾಡೋಣ, ನಡೀರಿ ಹಾಗಿದ್ರೆ. ಮರದ ಅಡಿಯಲ್ಲಿ ಗಪ್ಚುಪ್ ಎಂದು ಹಸಿರು ಕಪ್ಪೆ ಕೂತಿತ್ತು. ನದಿಯ ದಡದಲ್ಲಿ ಹಳದಿ ಬಣ್ಣದ ಕಪ್ಪೆಯ ಸಂತೆ ಕಾದಿತ್ತು. ತಾವರೆ ಎಲೆಯ ಬದಿಯಲ್ಲಿ ಇದ್ದ ಪುಟ್ಟ ಕಪ್ಪೆ ಹೇಳಿತು, ಮಳೆಯು ಬರುವ ಹಾಗಿದೆ ಎಂದು ಸೂಚನೆಯೊಂದ ನೀಡಿತು. ತಾವರೆ ಎಲೆಯ ಬದಿಯಲ್ಲಿ ಇದ್ದ ಪುಟ್ಟ ಕಪ್ಪೆ ಹೇಳಿತು, ಮಳೆಯು ಬರುವ ಹಾಗಿದೆ ಎಂದು ಸೂಚನೆಯೊಂದ ನೀಡಿತು. ಮರದ ಅಡಿಯಲ್ಲಿ ಗಪ್ಚುಪ್ ಎಂದು ಹಸಿರು ಕಪ್ಪೆ ಕೂತಿತ್ತು. ನದಿಯ ದಡದಲ್ಲಿ ಹಳದಿ ಬಣ್ಣದ ಕಪ್ಪೆಯ ಸಂತೆ ಕಾದಿತ್ತು. ತಾವರೆ ಎಲೆಯ ಬದಿಯಲ್ಲಿ ಇದ್ದ ಪುಟ್ಟ ಕಪ್ಪೆ ಹೇಳಿತು, ಮಳೆಯು ಬರುವ ಹಾಗಿದೆ ಎಂದು ಸೂಚನೆಯೊಂದ ನೀಡಿತು. ತಾವರೆ ಎಲೆಯ ಬದಿಯಲ್ಲಿ ಇದ್ದ ಪುಟ್ಟ ಕಪ್ಪೆ ಹೇಳಿತು, ಮಳೆಯು ಬರುವ ಹಾಗಿದೆ ಎಂದು ಸೂಚನೆಯೊಂದ ನೀಡಿತು. ನಮ್ಮ ಬೋಲು. ನೀನು ಕೇಳಿದೆಯಲ್ಲ, ಕಠಿಣ ಪರಿಶ್ರಮ ಇಲ್ಲದೆ ಪಡೆದ ಯಾವ ವಸ್ತುವೂ ಇರಲ್ಲ. ಇದೇ ತರಹ ಅಸಂತೋಷ ಮತ್ತು ಅಹಂಕಾರದಿಂದ ಇರುವ ಜನರಿಗೆ ಕೆಟ್ಟ ಅನುಭವ ಆಗುತ್ತೆ. ಈ ಸಣ್ಣ ಕಥೆಯಿಂದ ನಮಗೆ ಇದೇ ಪಾಠ ಸಿಗುತ್ತೆ. ಒಂದ್ಸಲ ಒಂದು ಕಟ್ಟು ಅನ್ನೋ ಇಲಿ ಕಾಡಲ್ಲಿ ಹೋಗ್ತಾ ಇತ್ತು.
ಆಗ ಅಕಸ್ಮಾತಾಗಿ ಒಂದು ಹಾವು ಅದ್ರ ಮುಂದೆ ಬಂತು. ತನ್ನ ಜೀವ ಉಳಿಸ್ಕೊಳ್ಳೋಕೆ ಅದು ಓಡಕ್ ಶುರು ಮಾಡ್ತು. ಓಡಿ ಓಡಿ ಅದೊಂದು ಗೊತ್ತಿಲ್ದಿರೋ ಜಾಗನ ಸೇರ್ಕೊಳ್ತು. ಈ ಸಮಯದಲ್ಲಿ ಅದು ತುಂಬಾ ದುಃಖದಿಂದ ಈಶ್ವರನ ಹತ್ರ ಬೇಡ್ಕೊಳ್ತಾ ಇತ್ತು. ಹೇ ಈಶ್ವರ, ನನ್ನನ್ನ ಈ ಹಾವುಗಳಿಂದ ಕಾಪಾಡ್ಕೊಳ್ಳೋದಕ್ಕೆ ಏನಾದ್ರೂ ಒಂದು ವರ ಕೊಡು. ಆಗ ಕಟ್ಟುಗೆ ದೂರದಿಂದ ಒಂದು ಬೆಳಕು ಕಾಣಿಸ್ತು. ಧ್ಯಾನವಿಟ್ಟು ನೋಡಿದಾಗ ಅದಕ್ಕೆ ಗೊತ್ತಾಯ್ತು ಅದೊಂದು ವಿಶೇಷವಾದ ಕಲ್ಲು ಅಂತ. ಕಟ್ಟು ಆ ಹೊಳಿತಾ ಇರೋ ಕಲ್ಲತ್ರ ಹೋದ. ಆಗ ಅದರಿಂದ ಒಂದು ಧ್ವನಿ ಕೇಳಿಸ್ತು. ಹೇ ಮಿತ್ರ, ನೀನು ಈ ಮಾಲೆಯನ್ನ ಕತ್ತಿಗೆ ಧರಿಸಿದಾಗ ನಿನಗೆ ಯಾವ ರೂಪ ಬೇಕೋ ಅದನ್ನ ಧರಿಸೋದಕ್ಕೆ ಸಾಧ್ಯ ಆಗುತ್ತೆ. ಹಾ, ಹೌದಾ? ಹಾಗಾದ್ರೆ ನಾನಿದನ್ನ ನನ್ನ ಕತ್ತಲ್ಲಿ ಧರಿಸ್ಕೊಂಡೇ ಇರ್ತೀನಿ. ಕಟ್ಟು ಖುಷಿಯಿಂದ ಆ ಕಲ್ಲನ್ನ ತನ್ನ ಕತ್ತಿಗೆ ಕಟ್ಕೊಂಡ. ಆಗ ಆ ಕಲ್ಲು ಹೇಳ್ತು, ಈಗ ನಿನಗೆ ಯಾವ ವರ ಬೇಕು ಅಂತ ಕೇಳ್ಕೊ ಮಗು. ಹಾವುಗಳಿಂದ ನಂಗೆ ತುಂಬಾನೇ ಅಪಾಯ ಇದೆ. ಇದರಿಂದ ತಪ್ಪಿಸ್ಕೊಳ್ಳೋಕ್ಕೋಸ್ಕರ ನನ್ನನ್ನ ಒಂದು ಮುಂಗ್ಸಿಯನ್ನ ಮಾಡ್ಬಿಡಿ. ಖಂಡಿತವಾಗ್ಲು ಜೋರಾಗಿ ನೆನೆಸ್ಕೊಂಡು ಹೇಳು, ಅದ್ಭುತವಾದಂತಹ ಜಾದೂ ಕಲ್ಲೆ ನನ್ನನ್ನ ಮುಂಗ್ಸಿಯನ್ನ ಮಾಡು ಅಂತ. ಕಲ್ಲಿನ ಮಾತು ಕೇಳಿ ಕಟ್ಟು ಜೋರಾಗಿ ಹೇಳ್ದ, ಹೇ ಅದ್ಭುತವಾದ ಕಲ್ಲೆ, ನನ್ನನ್ನ ಮುಂಗ್ಸಿಯನ್ನ ಮಾಡ್ಬಿಡು. ತುಂಬಾ ಅದ್ಭುತ. ಕಟ್ಟು ಇಲ್ಲಿ ಒಂದು ಮುಂಗುಸಿಯಾಗಿ ಪರಿವರ್ತನೆ ಆಯ್ತು. ಅವನು ಖುಷಿಯಿಂದ ಕುಣಿದಾಡ್ದ. ಹಾ ಹಾ ಹಾ, ಈಗ ನಾನು ಯಾಕೆ ಹಾವುಗಳಿಗೆ ಹೆದರ್ಕೋಬೇಕು? ಇವಾಗ ಕಟ್ಟು ಎಲ್ಲ ಹಾವಿನ ಜೊತೆನೂ ಸೇಡ್ ತೀರ್ಸ್ಕೊಳ್ಳಕ್ಕೆ ಶುರು ಮಾಡ್ಕೊಂಡ. ಒಂದೊಂದಾಗಿ ಎಲ್ಲ ಹಾವುಗಳನ್ನ ತಿನ್ನೋಕ್ ಶುರು ಮಾಡ್ದ. ಈ ರೀತಿ ಕಟ್ಟು ಕಾಡಿನ ಎಲ್ಲಾ ಪ್ರಾಣಿಗಳನ್ನು ಭೇಟಿ ಮಾಡೋಕೆ ಶುರು ಮಾಡ್ದ. ಆನೆ ಮತ್ತು ನವಿಲು ಅವನನ್ನ ನೋಡಿ ಅವನ್ ಯಾವ ಕೆಲ್ಸಕ್ಕೂ ಬಾರದೇ ಇರೋನು ಅಂತಾನೆ ಅನ್ಕೋತಾ ಇದ್ರು. ಇದರಿಂದ ಅವನು ತುಂಬಾ ನಿರಾಶೆಗೊಂಡ. ಈ ತರ ಚಿಕ್ಕವನಾಗಿ ಏನು ಪ್ರಯೋಜನ ಇಲ್ಲ. ಈ ತರ ಒಂದು ಮಾತು ಅವನ್ ತಲೆಗೆ ಬಂತು. ಅವನಿಗೆ ಒಂದು ದೊಡ್ಡ ಆನೆ ಆಗ್ಬೇಕು ಅಂತ ಬೈಕೆ ಬಂದ್ಬಿಡ್ತು. ಮತ್ತೆ ಆ ಅದ್ಭುತ ಕಲ್ಲತ್ರ ಜೋರಾಗಿ ಹೇಳ್ತು, ಹೇ ಅದ್ಭುತವಾದ ಜಾದೂ ಕಲ್ಲೆ, ನನ್ನನ್ನ ಒಂದು ದೊಡ್ಡ ಆನೆಯನ್ನ ಮಾಡ್ಬಿಡು. ಮರುಕ್ಷಣನೇ ಕಟ್ಟು ಒಂದು ಆನೆಯಾಗಿ ಬದಲಾಯಿತು. ಆದ್ರೆ ಆದಷ್ಟು ಬೇಗ ಕಟ್ಟುಗೆ ಒಂದು ವಿಷಯ ಅಂತೂ ಗೊತ್ತಾಯ್ತು. ಅದೇನಂದ್ರೆ ಈ ರೂಪದಲ್ಲೂ ಅವನು ಸುರಕ್ಷಿತವಾಗಿ ಇರಲಿಲ್ಲ. ಯಾಕಂದ್ರೆ ಆ ಕಾಡಲ್ಲಿ ಒಂದು ಭಯಂಕರವಾದ ಹುಲಿ ಇತ್ತು. ಅದು ಆನೆ ಮತ್ತು ಜಿಂಕೆಯನ್ನ ಬೇಟೆಯಾಡೋಕೆ ಶುರು ಮಾಡ್ತು. ಆಗ ಕಟ್ಟುಗೆ ಮತ್ತೊಮ್ಮೆ ತನ್ನ ರೂಪನ ಬದಲಾಯಿಸ್ಕೋಬೇಕು ಅಂತ ಆಸೆ ಬಂತು. ಈ ಸಲ ಅವನು ತಾನು ಹುಲಿ ಆಗ್ಬೇಕು ಅಂತ ಅನ್ಕೊಂಡ. ಅವನು ಮತ್ತೊಮ್ಮೆ ಆ ಕಲ್ಲತ್ರ ಹೋಗಿ ಜೋರಾಗಿ ಕಿರ್ಚಿದ, ಹೇ ಅದ್ಭುತ ಜಾದೂ ಕಲ್ಲೆ, ನನ್ನನ್ನ ಒಂದು ಚಿರತೆಯನ್ನ ಮಾಡ್ಬಿಡು. ಕಟ್ಟು ಈಗ ಹುಲಿಯಾಗಿ ಬದಲಾವಣೆಗೊಂಡ. ಈ ವೇಷದಲ್ಲಂತೂ ಅವನು ತುಂಬಾನೇ ಸುರಕ್ಷಿತವಾಗಿದ್ದ. ಯಾವುದೇ ಪ್ರಾಣಿಗಳ ಭಯ ಇಲ್ಲದೆ ಆ ಕಾಡಲ್ಲಿ ಅವನು ತುಂಬಾ ಅಹಂಕಾರದಿಂದ ಮೆರಿತಾ ಇದ್ದ. ಹಸಿವಿರ್ಲಿ ಹಸುವಾಗದೇ ಇರ್ಲಿ, ಅವನು ಎಲ್ಲಾ ಪ್ರಾಣಿಗಳನ್ನು ಬೇಟೆಯಾಡಕ್ ಶುರು ಮಾಡ್ದ. ಇದೇ ಹೊತ್ತಿಗೆ ಒಂದು ಸನ್ಯಾಸಿ ಕೋತಿ ಆ ಕಾಡಿಗೆ ಬಂದ್ಬಿಡ್ತು. ಆ ಕೋತಿ ತುಂಬಾ ಬುದ್ಧಿವಂತ ಮತ್ತು ಒಳ್ಳೆ ಕೋತಿಯಾಗಿತ್ತು. ಅಲ್ಲಿನ ಎಲ್ಲಾ ಪ್ರಾಣಿಗಳು ತಮ್ಮ ಕಷ್ಟಗಳನ್ನ ಆ ಕೋತಿ ಹತ್ರ ಹೇಳ್ಕೊಳ್ಳಕ್ಕೆ ಶುರು ಮಾಡಿದ್ವು. ಕಟ್ಟು ಹುಲಿಯ ನಿರ್ದಯ ಕತೆ ಕೇಳಿ ಕೋತಿ ಹೇಳ್ತು, ಎಲ್ಲರೂ ನಿಶ್ಚಿಂತೆಯಿಂದ ಇರಿ, ನಾನೊಂದು ದಾರಿಯನ್ನು ಹುಡುಕ್ತೀನಿ. ಸನ್ಯಾಸಿ ಕೋತಿ ಕಟ್ಟು ಹತ್ರ ಹೋಯ್ತು. ಆಗ ಕಟ್ಟು ತುಂಬಾ ಅಹಂಕಾರದಿಂದ ತನ್ನ ಧ್ವನಿ ಏರಿಸಿ ಘರ್ಜನೆ ಮಾಡ್ದ. ಏನ್ ಬೇಕು? ನೀವು ತುಂಬಾನೇ ಚಾಲಾಕಿ ಅಂತ ಗೊತ್ತಿದೆ ನನಗೆ.
ನಿಮ್ಮನ್ನ ನೋಡಿದ್ರೆ ಎಲ್ರಿಗೂ ಗೌರವ ಮತ್ತು ಭಯ ಕೂಡ. ನಾನು ಈ ಕಾಡಿಗೆ ಸ್ವಲ್ಪ ದಿನಗಳ ಮುಂಚೆ ಬಂದೆ, ಮತ್ತೆ ನನಗೆ ತಿನ್ನೋದಕ್ಕೆ ಇಲ್ಲಿ ಏನೂ ಕೂಡ ಸಿಗ್ಲಿಲ್ವಲ್ಲ. ಸುತ್ತಮುತ್ತ ಎಲ್ಲೂ ಕೂಡ ಹಣ್ಣುಗಳಿರೋ ಮರ ಕೂಡ ಕಾಣಿಸ್ತಿಲ್ಲ. ಇಲ್ಲಿ ಕೇವಲ ರೆಂಬೆ ಕೊಂಬೆಗಳಿರೋ ಮರ ಮಾತ್ರ ಇದೆ. ನಾನೇನ್ ಮಾಡ್ಲಿ ಅದಕ್ಕೆ? ನೀವು ಈ ಕಾಡಿಗೆ ರಾಜನ ಸಮಾನರು ಅಲ್ವಾ? ನನ್ನ ಬೇಡಿಕೆಯನ್ನ ಸ್ವೀಕರಿಸಿ ನನ್ಗೊಂದು ದಾರಿ ತೋರಿಸಿ. ಇದೆಲ್ಲ ನನ್ನಿಂದ ಆಗೋದಿಲ್ಲ. ಹೊರಟೋಗು, ಇಲ್ಲ ಅಂದ್ರೆ ತಿಂದು ಬಿಡ್ತೀನಿ ನಿನ್ನ. ಮಹಾನ್ ಚಿರತೆಯೇ, ನೀವು ಈ ಕಾಡಿನಲ್ಲಿ ಯಾವ ಪ್ರಾಣಿ ಬೇಕಾದ್ರೂ ಬೇಟೆ ಆಡ್ಬೋದು. ನೀವೇ ಸ್ವತಃ ಚಿರತೆ ಅಲ್ವಾ? ನೀವು ಯಾವ ಚಿರತೆ ತರ ಬೇಕಾದ್ರೂ ಬೇಟೆ ಆಡಬಹುದು. ಇದರಲ್ಲಿ ಹಠ ಮಾಡುವಂತಹ ವಿಷಯ ಏನಿದೆ ಹೇಳಿ? ಆಗ ಕಟ್ಟುಗನಿಸ್ತು ಕೋತಿ ತನ್ನನ್ನ ಕೈಲಾಗದವನು ಅಂತ ಅನ್ಕೊಂಡಿದ್ದಾನೆ ಅಂತ. ಅವನ್ ಹೇಳ್ದ, ನಾನು ಯಾವುದೇ ರೂಪವನ್ನ ಧರಿಸಬಹುದು. ಚಿರತೆ, ಸಿಂಹ, ಏನು ಬೇಕಾದ್ರೂ ಆಗ್ಬೋದು ನಾನು. ಅರ್ಥ ಆಯ್ತಾ ನಿನಗೆ? ನೀವು ಚಿರತೆ, ಸಿಂಹ ಕೂಡ ಆಗ್ಬೋದು ಅಲ್ವಾ? ಆದ್ರೆ ಇದರಿಂದ ನನಗೇನ್ ಸಿಗತ್ತೆ? ನಿಮಗೆ ಇಷ್ಟೊಂದೆಲ್ಲ ಶಕ್ತಿ ಇದೆ ಅನ್ನೋ ತರ ಇದ್ರೆ ಒಂದು ದೊಡ್ಡ ಹಣ್ಣುಗಳಿರುವ ಮರ ಆಗಿ ತೋರಿಸಿ ನೋಡೋಣ. ಮತ್ತೆ ನನ್ನ ಹೊಟ್ಟೆಯನ್ನು ತುಂಬಿಸಿ. ಅದಾದ ನಂತರ ನೀವು ಸಿಂಹ, ಹುಲಿ ಏನು ಬೇಕಾದ್ರೂ ಆಗ್ಬೋದಲ್ವಾ? ಇದು ನಿಮ್ ಕೈಲಿ ಆಗ್ಲಿಲ್ಲ, ಸಾಧ್ಯ ಇಲ್ಲ ಅಂದ್ರೆ ಯಾಕಿಷ್ಟು ಹಠ ಹೇಳಿ ಮತ್ತೆ ನಂಗೆ? ಕಟ್ಟುಗೆ ಕೋತಿ ಮಾಡೋ ತಮಾಷೆ ಸ್ವಲ್ಪನೂ ಇಷ್ಟ ಆಗಿಲ್ಲ. ಅದು ಅಹಂಕಾರದಿಂದ ತನ್ನ ಧ್ವನಿ ಏರಿಸಿ ಹೇಳ್ತು, ಅರೆ ಕೋತಿ, ನೀನ್ ನನ್ನನ್ನ ಹಾಸ್ಯ ಮಾಡೋದನ್ನ ನಿಲ್ಸು. ಈಗ ನೋಡು ನನ್ನ ಶಕ್ತಿಯನ್ನ. ಕಟ್ಟು ಕಲ್ಲಿಗೆ ಎತ್ತರವಾದ ಧ್ವನಿಯಲ್ಲಿ ಆದೇಶ ಕೊಡ್ತು, ಅರೆ ಜಾದುವಿನ ಕಲ್ಲೆ, ನಿನ್ನ ಶಕ್ತಿಯಿಂದ ನನ್ನನ್ನ ಒಂದು ದೊಡ್ಡ ಹಣ್ಣುಗಳಿಂದ ತುಂಬಿರುವಂತಹ ಮರ ಮಾಡಿಬಿಡು. ಹೀಗೆ ಹೇಳ್ತಾನೆ ಕಟ್ಟು ಒಂದು ದೊಡ್ಡ ಮರ ಆಗಿ ಬದಲಾಗ್ಬಿಟ್ಟ. ಕೋತಿ ಮರದ ಮೇಲೆ ಹತ್ಕೊಂಡು ಹಣ್ಣುಗಳನ್ನ ತಿನ್ನಕ್ಕೆ ಶುರು ಮಾಡ್ತು. ಮತ್ತೆ ಕೆಳಗ್ ಬಂದು ಮರಕ್ಕೆ ಹೇಳ್ತು, ನನ್ನ ಹಶ್ವಂತೂ ತುಂಬ ಹೋಗ್ಬಿಡ್ತು. ಈಗ ನೀನು ಯಾವುದೇ ರೂಪ ಬೇಕಾದ್ರೂ ಧರಿಸ್ಕೋಬಹುದು. ಇವಾಗ ಕಟ್ಟು ಅನ್ಕೊಂಡ ತಾನೊಂದು ಸಿಂಹ ಆಗ್ಬೇಕು ಅಂತ. ಆದ್ರೆ ಮರ ಮಾತಾಡಕ್ಕಾಗತ್ತಾ? ಕಲ್ಲಿನ ಜೊತೆ ಜೋರಾಗಿ ಮಾತಾಡ್ದೆ ರೂಪ ಅಂತೂ ಬದಲಾಯಿಸಕ್ಕಾಗಲ್ಲ. ಓಹೋ ಪಾಪ! ಕಟ್ಟು ನಿಬ್ಬೆರಗಾಗಿ ನಿಂತು ಬಿಟ್ಟ. ಮತ್ತೆ ಸನ್ಯಾಸಿ ಕೋತಿ ಹೇಳ್ತು, ಬುದ್ಧಿ, ಶಕ್ತಿ ಮತ್ತು ಅದೃಷ್ಟ ಒಳ್ಳೆಯವ್ರಿಗೆ ಸಿಕ್ಕಿದ್ರೆ ಅದರಿಂದ ತುಂಬಾ ಸಹಾಯ ಆಗತ್ತೆ ಸುತ್ತಮುತ್ತ ಇರೋರ್ಗೆ. ಈ ಶಕ್ತಿ ದುಷ್ಟ ಮನಸ್ಸಿಗೆ ಸಿಕ್ಬಿಟ್ರೆ ಅದು ಅವರದ ನಾಶ ಅಲ್ದಿರ ಸುತ್ತಮುತ್ತ ಎಲ್ಲರ ನಾಶಕ್ಕೂ ಕಾರಣ ಆಗತ್ತೆ. ಕಟ್ಟು, ನೀನೀಗ ಒಂದು ಮರ ಆಗಿದ್ದೀಯ. ನೀನೀಗೆಲ್ರಿಗೂ ನೆರಳು ಹಣ್ಣು ನೀಡ್ತಾ ನಿನ್ನ ಪಾಪಗಳ ಪ್ರಾಯಶ್ಚಿತ್ತ ಮಾಡ್ಕೊಳ್ತಾ ಜೀವನ ಮಾಡು. ಆಮೇಲೆ ಸನ್ಯಾಸಿ ಕೋತಿ ಆ ಕಲ್ಲನ್ ತಗೊಂಡು ಮರದ ಹತ್ರ ಬೀಸಾಕ್ದ. ಮತ್ ಹೇಳ್ದ, ಉಚಿತವಾಗಿ ಸಿಗುವಂತಹ ಸೌಭಾಗ್ಯ ಎಲ್ರನ್ನೂ ಕೂಡ ಸೋಂಬೇರಿಗಳನ್ನಾಗಿ ಮಾಡ್ಬಿಡತ್ತೆ. ಅದಕ್ಕೇನೆ ಈ ರೀತಿಯಾದಂತಹ ಜಾದುಕಲ್ಲು ಬೇರೆ ಯಾರಿಗೂ ಕೂಡ ಸಿಗ್ಬಾರ್ದು ಇನ್ಮುಂದೆ. ಇದಾದ್ಮೇಲೆ ಕೋತಿಯಲ್ಲಿಂದ ಹೊರಟೋಯ್ತು. ಮತ್ತೆ ಕಟ್ಟು ಇದೇ ರೀತಿ ಪಶ್ಚಾತ್ತಾಪ ಪಟ್ಟು ಮರವಾಗೇ ಉಳಿದುಬಿಟ್ಟ. ಹಾ ಭೋಲು, ಹೇಗಿತ್ತು ಈ ಕಥೆ? ತುಂಬಾ ಚೆನ್ನಾಗಿದೆ. ಸರಿ ಭೋಲು, ಇವಾಗ ನಾವು ಹೊರಡೋಣವಾ? ನಮ್ಮ ಭೋಲು, ಇದು ಒಂದು ಕ್ಯೂಟ್ ಗೆಳೆಯರಿಗೋಸ್ಕರ ಒಂದು ಕ್ಯೂಟ್ ಹಾಡು. ಈ ಕಥೆಯು ಒಂದು ಇರುವೆಯು ಮಾಡಿದ ಒಂದು ಚಿಕ್ಕ ತಪ್ಪಿನ ಕಥೆಯಾಗಿದೆ. ದೊಡ್ಡವರು ಮೊದಲು ಇದನ್ನು ಕೇಳಿರಬಹುದು ಅಲ್ವಾ? ಕೇಳೋಣ. ಇರುವೆ ಇರುವೆ ಊಟವ ಅರಸಿ ಹೋದೆ, ಸಿಕ್ಕಿತು ನಿನಗೆ ಬೊಗಸೆ ಅಕ್ಕಿ ಅಲ್ಲೂ ಇಲ್ಲು, ಖುಷಿಯಲ್ಲಿ ಕುಣಿದು ಸಾಗುತ್ತಲಿದ್ದೆ, ಯಾಕೋ ಆಯ ತಪ್ಪಿ ಬಿದ್ದೆ. ಇರುವೆ ಇರುವೆ ಊಟವ ಅರಸಿ ಹೋದೆ, ಸಿಕ್ಕಿತು ನಿನಗೆ ಬೊಗಸೆ ಅಕ್ಕಿ ಅಲ್ಲೂ ಇಲ್ಲು, ಖುಷಿಯಲ್ಲಿ ಕುಣಿದು ಸಾಗುತ್ತಲಿದ್ದೆ, ಯಾಕೋ ಆಯ ತಪ್ಪಿ ಬಿದ್ದೆ. ಕಾಡಲ್ಲಿ ಗೆಳೆಯರು ಮತ್ತು ಶತ್ರುಗಳು ಇಬ್ರು ಸಿಗ್ತಾರೆ. ಶತ್ರುಗಳಿಂದ ನಾವು ಸಾವಧಾನವಾಗಿ ಇರಬೇಕು. ಇದೇ ಮಾತನ್ನು ನೆನಪು ಮಾಡ್ಕೊಳ್ಳೋಕೆ ಒಂದು ಹಾಡು ಕೇಳೋಣ. ನಡೀರಿ ನೋಡೋಣ. ನೀರಿನ ಒಳಗಡೆ ಜೀವಿಸುವ ಮೀನುಗಳೇ, ಯೋಚಿಸಿ ಉದ್ದಕ್ಕೊಕ್ಕ ಪಕ್ಷಿಯು ನಿಂತಿದೆ.
ನೀರಿನ ಒಳಗಡೆ ಜೀವಿಸುವ ಮೀನುಗಳೇ ಯೋಚಿಸಿ, ಉದ್ದ ಕೊಕ್ಕ ಪಕ್ಷಿಯು ನಿಂತಿದೆ. ನೀರಿನ ಬಳಿಯಲ್ಲಿ ನಿಂತಿರುವ ಪಕ್ಷಿಗಳೇ, ನರಿಯು ಕಾದು ಕೂತಿದೆ, ಎಚ್ಚರದಿಂದ ಇರಿ ನೀವು. ನೀರಿನ ಬಳಿಯಲ್ಲಿ ನಿಂತಿರುವ ಪಕ್ಷಿಗಳೇ, ನರಿಯು ಕಾದು ಕೂತಿದೆ, ಎಚ್ಚರದಿಂದ ಇರಿ ನೀವು. ಅರೆ ಕದ್ದು ಕೂತ ನರಿಯೇ ನೀನು ಎಚ್ಚರ ವಹಿಸು, ದೊಡ್ಡ ಜೇನು ಬರುವುದು ನಿನ್ನ ಹಿಂದೆ ಕಚ್ಚಲು. ಅರೆ ಕದ್ದು ಕೂತ ನರಿಯೇ ನೀನು ಎಚ್ಚರ ವಹಿಸು, ದೊಡ್ಡ ಜೇನು ಬರುವುದು ನಿನ್ನ ಹಿಂದೆ ಕಚ್ಚಲು, ನಿನ್ನ ಹಿಂದೆ ಕಚ್ಚಲು, ನಿನ್ನ ಹಿಂದೆ ಕಚ್ಚಲು. ನಮ್ಮ ಭೋಲು. ಪರಸ್ಪರ ವಿಶ್ವಾಸವೇ ಗೆಳೆಯರ ಮಧ್ಯ ಒಂದು ಶಕ್ತಿಯಾಗಿರುತ್ತದೆ ಅಲ್ವಾ? ಒಂದ್ ವೇಳೆ ನಮ್ ಗೆಳೆಯರು ನಮ್ಮ ಮೇಲೆ ವಿಶ್ವಾಸ ಮಾಡೋದನ್ನ ಬಿಟ್ರೆ ಆಗ ಸಂಬಂಧನೂ ಮುರಿದು ಹೋಗುತ್ತೆ. ಸ್ವಾರ್ಥ ಮನಸ್ಸು ಇರುವವರ ಜೊತೆ ಗೆಳೆತನ ಮಾಡಿದ್ರೆ ಸಂಬಂಧಗಳು ಹಾಳಾಗಿ ಹೋಗುತ್ತವೆ. ಇದರ ಮೇಲೆ ಒಂದು ಕಥೆನ ನನ್ನ ಗೆಳೆಯ ಗಿಲೈರಿ ಬಾಬುಗೆ ನಾನು ಹೇಳಿದ್ದೆ. ನಡೀರಿ ಕೇಳೋಣ. ಗುಲ್ಮೊಹರ್ ಮರದ ಮೇಲೆ ವಾಸವಿತ್ತು ಬಾಲ್ಯದಿಂದ, ಒಂದು ಹಳದಿ ಹಕ್ಕಿ ಒಂದು ಕೆಂಪು ಹಕ್ಕಿ. ಗುಲ್ಮೊಹರ್ ಮರದ ಮೇಲೆ ವಾಸವಿತ್ತು ಬಾಲ್ಯದಿಂದ, ಒಂದು ಹಳದಿ ಹಕ್ಕಿ ಒಂದು ಕೆಂಪು ಹಕ್ಕಿ. ಹಳದಿ ಹಕ್ಕಿ ಕೆಂಪು ಹಕ್ಕಿ. ಮತ್ತಾಮೇಲೆ ಗ್ರೀಷ್ಮ ಋತುಗಿಂತ ಮೊದಲು ಹಣ್ಣುಗಳ ಶೇಖರಿಸಿ ಗುಲ್ಮೊಹರ್ ಮರದಲ್ಲೆಲ್ಲ ಕೂಡಿಸಿಟ್ಟಿತು. ಗುಲ್ಮೊಹರ್ ಮರದಲ್ಲೆಲ್ಲ ಕೂಡಿಸಿಟ್ಟಿತು. ಆಮೇಲೇನಾಯ್ತು? ಆ ಹಣ್ಣನ್ನು ಕದ್ದುಕೊಂಡೊಯ್ಯೋಕೆ ಒಂದು ಅಳಿಲು ಒಂದು ಸಿಕ್ಕಾವಕಾಶದಲ್ಲಿ ಹಣ್ಣನ್ನು ಕದ್ದು ತಿಂದಿತು ಆ ಅಳಿಲು. ಆ ಹಣ್ಣನ್ನು ಕದ್ದುಕೊಂಡೊಯ್ಯೋಕೆ ಒಂದು ಅಳಿಲು ಒಂದು ಸಿಕ್ಕಾವಕಾಶದಲ್ಲಿ ಹಣ್ಣನ್ನು ಕದ್ದು ತಿಂದಿತು ಆ ಅಳಿಲು. ಊಟ ಹುಡ್ಕೊಂಡು ಸುರ್ಕಿ ಹಕ್ಕಿ ಮತ್ತು ಸೋನಿ ಹಕ್ಕಿ ಆಹಾರ ಹುಡ್ಕೊಂಡು ಹೋದಾಗ ಚೋಟು ಗಿಲೇರಿ ಆ ಎಲ್ಲ ಹಣ್ಣನ್ನು ತಿನ್ಬಿಟ್ಟ. ಅಯ್ಯೋ, ಹಾಗ್ಯಾಕ್ ಮಾಡ್ದ? ಮುಂದೇನಾಯ್ತು ಹೇಳು ಬೋಲು? ಅಳಿಲು ಹಸಿವನಿಗೆಸಿ ಬಾಕಿ ಇದ್ದ ಹಣ್ಣನು ಹಳದಿ ಹಕ್ಕಿ ಗೂಡಿಗೆ ಹಾಕಿ ಹೊರಟು ಬಿಟ್ಟಿತು. ಮುಂದೇನಾಯ್ತು ಬೋಲು? ನಿಂಗ್ ಗೊತ್ತಿದ್ಯಾ, ನಿನ್ ಹಣ್ಣುಗಳನ್ನ ಆ ಪಕ್ಷಿ ತಿಂದು ಬಿಡ್ತು. ಬಾಕಿ ಇರುವಂತ ಹಣ್ಣುಗಳನ್ನ ಅದ್ರ ಜೊತೆಗೆ ತಗೊಂಡು ಹೋಯ್ತು. ಹುಷಾರಾಗಿರು. ಸುರ್ಕಿ ಪಕ್ಷಿಗೆ ವಿಶ್ವಾಸನೇ ಆಗಿಲ್ಲ. ಅದಕ್ಕೆ ಅದು ತನ್ನ ಗೂಡಿಗೆ ಹೋಗಿ ನೋಡ್ತು, ಒಂದು ಹಣ್ಣು ಸಿಕ್ಕಿಲ್ಲ. ಆಮೇಲೆ ಅವಳು ಸೋನ್ ಚಿಡಿಯ ಗುಡಿಸ್ಲತ್ರ ಹೋದ್ಲು. ಆವಾಗ ಅವಳು ನೋಡಿದ್ಲು, ಅವಳು ಕೂಡ್ಸಿಟ್ಟಿರೋ ಎಲ್ಲಾ ಹಣ್ಣುಗಳು ಆ ಗೂಡ್ನಲ್ಲಿದ್ವು. ಸುರ್ಕಿ ಪಕ್ಷಿಗೆ ತುಂಬಾ ಸಿಟ್ಟು ಬಂತು. ಚೋಟು ಗಿಲೇರಿ ಹೇಳಿದ್ದನ್ನ ನಿಜ ಅನ್ಕೊಂಡು ವಿಶ್ವಾಸನೇ ಮಾಡ್ಬಿಟ್ಲು. ಸುರ್ಕಿ ಪಕ್ಷಿ ಸೋನ್ ಪಕ್ಷಿ ಬಂದ್ಮೇಲೆ ಹೇಳ್ತು, ನಿಂಗ್ ಊಟ ಬೇಕಾಗಿದ್ದಿದ್ರೆ ನನ್ನ ಹತ್ರ ಕೇಳ್ಬೇಕಾಗಿತ್ತು. ಹಿಂಗ್ಯಾಕ್ ಮಾಡ್ದೆ? ಹಾ, ಇದೇನ್ ಹೇಳ್ತಾ ಇದೀಯಾ? ನಾನು ನಿನ್ ಊಟ ತಗೊಂಡ? ಇಲ್ಲ, ನಾಟಕ ಮಾಡ್ಬೇಡ. ನನ್ಗೆ ನಿನ್ ನಿಜವಾದ ಬುದ್ಧಿ ಈಗ ಅರ್ಥ ಆಯ್ತು. ಇನ್ ಮುಂದೆ ನಮ್ಮಿಬ್ಬರ ಮಧ್ಯ ಯಾವುದೇ ಸಂಬಂಧ ಇರೋದಿಲ್ಲ. ಸುರ್ಕಿ ಚಿಡಿಯ, ನಿನ್ನ ತಪ್ಪಾಗಿ ತಿಳ್ಕೊಂಡಿದ್ದೀಯ. ನಾನ್ ನಿಂದ ಯಾವುದೇ ಫಲನ ತಗೊಂಡಿಲ್ಲ. ಆದ್ರೆ ಸೋನ್ ಪಕ್ಷಿ ಮಾತನ್ನ ಸುರ್ಕಿ ಪಕ್ಷಿ ನಂಬಲಿಲ್ಲ. ಸೋನ್ ಪಕ್ಷಿನ ಪ್ರೀತಿ ಗೆಳೆತನ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದಕ್ಕೆ ಅದಕ್ಕೆ ತುಂಬಾ ಬೇಜಾರಾಯ್ತು. ಮತ್ತದು ತನ್ನ ಗೂಡನ್ನ ಬಿಟ್ಟು ಹೊರಟೋಯ್ತು. ಅಯ್ಯೋ ಪಾಪ ಸೋನ್ ಚಿಡಿಯ. ತಪ್ಪನ್ನೇ ಮಾಡದ ಹಕ್ಕಿ ನೋವಿಂದ ಹಾರುತ್ತಿದೆ. ತಪ್ಪನ್ನು ಮಾಡಿದ ಅಳಿಲು ಖುಷಿಯಿಂದ ತೇಲುತ್ತಿದೆ. ದಿನವೂ ಮಾಡೋ
ಸಿಲುಕಿಕೊಳ್ಳುವುದು ದಿಟವು. ಹಾಗೆ ನೀವೊಂದು ದಿನ ಬಂದಿತು, ಹಾಗೆ ನೀವೊಂದು ದಿನ ಬಂದಿತು. ಸೋನ್ ಪಕ್ಷಿ ಸುರ್ಕಿ ಪಕ್ಷಿ ಹೊರಟದ್ಮೇಲೆ ತುಂಬಾ ಒಂಟಿಯಾಗ್ಬಿಡ್ತು. ಒಂದಿನ ಅದು ಆಹಾರ ಹುಡ್ಕೊಂಡೋಯ್ತು. ಆದ್ರೆ ನಿರಾಶೆಯಾಗಿ ಮಧ್ಯಾಹ್ನ ಹಿಂದಿರುಗಿತು. ಅದು ತನ್ನ ಗೂಡತ್ರ ಬಂದಾಗ ಅದಕ್ಕೆ ಗೊತ್ತಾಯ್ತು ಯಾರೋ ತನ್ನ ಗೂಡು ಒಳಗಿದ್ದಾರೆ ಅಂತ. ಅದು ಎಲೆಯ ಹಿಂದೆ ನಿಂತ್ಕೊಂಡು ನೋಡ್ತಾ ಇತ್ತು. ಕೆಂಪು ಹಕ್ಕಿ ನೋಡಿತು ಗೂಡಿನಲ್ಲಿ ಅಳಿಲನು, ಕೆಂಪು ಹಕ್ಕಿ ನೋಡಿತು ಗೂಡಿನಲ್ಲಿ ಅಳಿಲನು. ಯಾರಿಗೋನು ಕಾಣದ ಹಾಗೆ ಓಡುತ್ತಿರುವ ಕಳ್ಳನು, ಯಾರಿಗೋನು ಕಾಣದ ಹಾಗೆ ಓಡುತ್ತಿರುವ ಕಳ್ಳನು. ಕಳ್ಳ ಅಳಿಲು ಆಹಾರ ಕದ್ದು ಸಂತಸದಿಂದ ಓಡಿತು, ಕಳ್ಳ ಅಳಿಲು ಆಹಾರ ಕದ್ದು ಸಂತಸದಿಂದ ಓಡಿತು. ಸುರ್ಕಿ ಪಕ್ಷಿಗೆ ತುಂಬಾ ಬೇಜಾರಾಯ್ತು. ಸತ್ಯ ಗೊತ್ತಿಲ್ಲದೆ ತನ್ನ ಗೆಳತಿಗೆ ನೋವು ಮಾಡಿದ್ದಕ್ಕೆ ಅವಳಿಗೆ ತುಂಬಾ ಬೇಜಾರಾಯ್ತು. ಮತ್ತದು ಅಳಕ್ಕೆ ಶುರು ಮಾಡ್ತು. ಆಮೇಲೆ ಕ್ಷಮೆ ಕೇಳೋಕೆ ಇಡೀ ಕಾಡಲ್ಲಿ ತನ್ನ ಗೆಳತಿಗೋಸ್ಕರ ಹುಡುಕಾಟ ಶುರು ಮಾಡ್ತು. ಆದ್ರೆ ಸೋನ್ ಪಕ್ಷಿ ಎಲ್ಲೂ ಕಾಣಿಸಿಲ್ಲ. ಆ ಹಾಡು ಕೇಳ್ತಾ ಇದೀಯಾ? ಸುರ್ಕಿ ಪಕ್ಷಿ ಹಾಡ್ತಾ ಇದೆ. ಹಳದಿ ಹಕ್ಕಿ ಸಖಿಯೇ, ಹಳದಿ ಹಕ್ಕಿ ಸಖಿಯೇ, ಎಲ್ಲಿ ನೀನು ಎಂದು ಬರುವೆ ನೀನು. ಹಳದಿ ಹಕ್ಕಿ ಸಖಿಯೇ, ಹಳದಿ ಹಕ್ಕಿ ಸಖಿಯೇ, ಎಲ್ಲಿ ನೀನು ಎಂದು ಬರುವೆ ನೀನು. ಕ್ಷಮಿಸು ನನ್ನನು ಎದೆಯಾಳದಿಂದ, ಕ್ಷಮಿಸು ನನ್ನನು ಎದೆಯಾಳದಿಂದ. ಎಲ್ಲಿ ನೀನು ಎಂದು ಬರುವೆ ನೀನು. ಕ್ಷಮಿಸು ನನ್ನನು ಎದೆಯಾಳದಿಂದ, ಎಲ್ಲಿ ನೀನು ಎಂದು ಬರುವೆ ನೀನು. ಕತೆ ಹೇಗಿದೆ? ನಿಮ್ಗೆಲ್ಲ ಇಷ್ಟ ಆಯ್ತಲ್ವಾ ಗೆಳೆಯರೇ? ನಮ್ಮ ಭೋಲು ಇವಾಗ ಮುಂದೇನಾಯ್ತು ನೋಡೋಣ, ನಡೀರಿ ಬನ್ನಿ. ಒಂದು ದಿನ ಒಂದು ಚಿಕ್ಕ ಇರುವೆ ಬಾಯರಿಕೆಗೆ ನೀರ್ ಕುಡಿಯೋದಕ್ಕೆ ಬಂತು. ಅಚಾನಕ್ ಆಗದು ಕಾಲ್ ಜಾರಿ ನೀರೊಳಗ್ ಬಿದ್ಬಿಡ್ತು. ತುಂಬಾ ಹೊತ್ತು ಪ್ರಯತ್ನ ಮಾಡಿದ್ಮೇಲೂ ಅದು ಆಚೆ ಬರಕ್ಕೆ ಸಾಧ್ಯನೇ ಆಗ್ಲಿಲ್ಲ. ಅದರ ಕೈ ಕಾಲ್ಗಳು ಕೂಡ ನೋವೋದಕ್ಕೆ ಶುರುವಾಯ್ತು. ಆ ಸಮಯದಲ್ಲಿ ಹತ್ರದಲ್ಲೇ ಇದ್ದ ಒಂದು ಪುಟ್ಟ ಗಿಣಿ ಇದನ್ನ ನೋಡಿ ಏನ್ ಮಾಡ್ತು ಅಂದ್ರೆ, ಮರುಕ್ಷಣ ಆ ಮರದಲ್ಲಿದ್ದ ಒಂದು ಪುಟ್ಟ ಎಲೆಯನ್ನ ಆ ನೀರಿಗೆ ಹಾಕಿ ಆ ಇರುವೆಗೆ ಸಹಾಯ ಮಾಡೋದಕ್ಕೆ ಮುಂದಾಯ್ತು. ಇರುವೆ ಆ ಎಲೆಯ ಮೇಲೆ ಹತ್ತಿ ದಡ ಸೇರ್ಕೊಂಡ್ಬಿಡ್ತು. ಅದಾದ ನಂತರ ಆ ಪುಟ್ಟ ಹಕ್ಕಿಗೆ ಇರುವೆ ಧನ್ಯವಾದಗಳನ್ನು ಕೂಡ ತಿಳಿಸ್ತು. ತುಂಬಾ ದಿನಗಳ ಕಳೀತು. ಒಂದು ದಿನ ಇರುವೆ ತನ್ನ ಮನೆಯ ಮುಂದೆ ಕೂತಿತ್ತು. ಅದ್ರ ಕಣ್ಣಿಗೆ ಏನ್ ಬಿತ್ತು ಅಂದ್ರೆ, ಒಬ್ಬ ಬೇಟೆಗಾರ ತನ್ನ ಬಾಣವನ್ನ ಗುರಿಯಾಗಿಸಿ ಯಾವ್ದಕ್ಕೋ ಬೇಟೆಯಾಡಕ್ ಹೊರಟ. ಅಚಾನಕ್ ಆಗಿ ಇರುವೆ ತನ್ನ ಲಕ್ಷ್ಯದ ಕಡೆ ನೋಡಿದಾಗ ಅದರ ಗುರಿ ಏನಿತ್ತು ಅಂದ್ರೆ ಪುಟ್ಟ ಹಕ್ಕಿ ಆಗಿತ್ತು. ಮತ್ತದು ಯಾವ್ದೋ ಯೋಚನೆಯಲ್ಲಿ ಮುಳುಗಿತ್ತು. ಹಿಂದೆ ಮುಂದೆ ಯೋಚನೆ ಮಾಡ್ದೇನೆ ಇರುವೆ ಜೋರಾಗಿ ಆ ಬೇಟೆಗಾರನ ಕಾಲನ್ನ ಕಚ್ಚಿತು. ಬೇಟೆಗಾರನ ಗಮನ ತಪ್ತು, ಗುರಿ ತಪ್ಪೇ ಹೋಯ್ತು. ಮತ್ತೆ ಆ ಬಾಣ ಎಲ್ಲೋ ಹೋಗಿ ಸಿಕ್ಕಾಕೊಳ್ತು. ಪುಟ್ಟ ಹಕ್ಕಿ ಗಾಬರಿಯಾಗಿ ಮತ್ ಅಲ್ಲಿಂದ ತಕ್ಷಣನೇ ಆ ಮರದಿಂದ ಹಾರಿ ಹೋಯ್ತು ಗೊತ್ತಾ. ಬೇಟೆಗಾರ ಹೋದ ನಂತರ ಆ ಪುಟ್ಟ ಹಕ್ಕಿ ಮತ್ತೆ ಬಂತು. ನಂತರ ಇರುವೆಯನ್ನ ಭೇಟಿ ಆಯ್ತು. ಆಮೇಲೆ ಗೊತ್ತಾಯ್ತದಕ್ಕೆ ಇರುವೆನೇ ತನ್ನ ಪ್ರಾಣ ಕಾಪಾಡಿದೆ ಅಂತ. ಅದಾದ್ಮೇಲೆ ತುಂಬಾ ಒಳ್ಳೆ ಸ್ನೇಹಿತರಾದ್ರು. ನಾವ್ ಈ ಕಥೆಯಿಂದ ಏನ್ ಕಲಿಬಹುದು ಹೇಳು? ನಾವ್ ಯಾರ್ಗೆ ಏನೇ ಒಳ್ಳೇದ್ ಮಾಡಿದ್ರು ಒಂದಲ್ಲ ಒಂದಿನ ಅದು ವಾಪಸ್ ನಮಗ್ ಸಿಕ್ಕೇ ಸಿಗತ್ತೆ ಅಂತ.
ಅಷ್ಟೇ ಅಲ್ದಿರ ನಮ್ಮನ್ನ ದೊಡ್ಡ ಸಮಸ್ಯೆಯಿಂದ ಕೂಡ ಪುಟ್ಟ ಪ್ರಾಣಿಗಳು ನಮ್ಮನ್ನ ಕಾಪಾಡೋದಕ್ಕೆ ಸಾಧ್ಯ ಆಗತ್ತೆ. ಮುಂದೆ ಅದ್ಭುತವಾದ ಒಂದು ಹಾಡಿದೆ. ಈ ಕಥೆ ನನ್ನ ಆತ್ಮೀಯ ಗೆಳೆಯ ಚಿಕ್ಕ ಪಕ್ಷಿ ಮತ್ತು ಚಿಕ್ಕ ಇಲಿಯ ಬಗ್ಗೆ ಇದೆ. ನಾವು ನೋಡೋಣ. ಪುಟ್ಟ ಇಲಿ ಏನು ವಿಷಯ ಹೇಳು, ಪುಟ್ಟ ಹಕ್ಕಿ ನಾನು ಚಂದ ಇರುವೆನು. ಪುಟ್ಟ ಇಲಿ ನಿನ್ನ ಗೆಳೆಯ ಯಾರು? ಪುಟ್ಟ ಹಕ್ಕಿ ನನಗೆ ಗೆಳೆಯರಿಲ್ಲವೇ? ನಿನ್ನ ಸಂಗ ಬಂದರೆ ನನಗೆ ಏನು ನೀಡುವೆ? ಹಣ್ಣು ಹಂಪಲಿಲ್ಲವ ನಿನಗೆ ನಾನು ನೀಡುವೆ. ಆಗಲಿ ಒಮ್ಮೆ ಬರುವೆನು ಕೂತು ಮಾತನಾಡುವ. ಕೆಲಸ ತುಂಬ ಹೊರಡುವೆ ನನ್ನ ಕಾದು ಕೂರು ನೀ. ಬೇಗ ಹೋಗಿ ಮರಳಿ ಬಾ ನಿನ್ನ ದಾರಿ ಕಾಯುವೆ. ಬೇಗ ಹೋಗಿ ಮರಳಿ ಬಾ ನಿನ್ನ ದಾರಿ ಕಾಯುವೆ. ಬೇಗ ಹೋಗಿ ಮರಳಿ ಬಾ ನಿನ್ನ ದಾರಿ ಕಾಯುವೆ. ನಮ್ಮ ಬೋಲು. ಗೆಳೆಯರೇ, ಈಗ ಕೇಳೋಣ ಒಂದು ಅದ್ಭುತವಾದ ಹಾಡು. ಒಬ್ಬರಿಂದೆ ಒಬ್ಬರು ಗೂಡಿ ಸಾಗುವ, ಹುಡುಕಿ ಹೋಗುವ ನಾವು ಸೀದಾ ದಾರಿಲಿ. ಒಬ್ಬರಿಂದೆ ಒಬ್ಬರು ಗೂಡಿ ಸಾಗುವ, ಹುಡುಕಿ ಹೋಗುವ ನಾವು ಸೀದಾ ದಾರಿಲಿ. ರೆಂಬೆ ಕೊಂಬೆ ಅರಸಿ ಹೋಗಿ ಕಲ್ಲು ಮುಳ್ಳು ಏನೇ ಇರಲಿ ಬೆಟ್ಟ ಗುಡ್ಡ ದಾಟಿ ಹೋಗಿ ನದಿಯ ನೀರ ದಾಟಿ ಹೋಗಿ. ಒಬ್ಬರಿಂದೆ ಒಬ್ಬರು ಗೂಡಿ ಸಾಗುವ, ಹುಡುಕಿ ಹೋಗುವ ನಾವು ಸೀದಾ ದಾರಿಲಿ. ಒಬ್ಬರಿಂದೆ ಒಬ್ಬರು ಗೂಡಿ ಸಾಗುವ, ಹುಡುಕಿ ಹೋಗುವ ನಾವು ಸೀದಾ ದಾರಿಲಿ. ನಮ್ಮ ಬೋಲು. ಗೆಳೆಯರೇ, ನಿಮ್ಮೆಲ್ಲರಲ್ಲೂ ನಿಮ್ಮ ಒಂದೊಂದು ಪ್ರತಿಭೆ ಖಂಡಿತ ಇರುತ್ತೆ ಅಲ್ವಾ? ಅದು ಅಲ್ಲದೆ ನಿಮ್ಮಲ್ಲಿ ಒಂದು ವಿಶೇಷವಾದ ಪ್ರತಿಭೆ ಮತ್ತು ಚಮತ್ಕಾರನೂ ಇರಬಹುದು. ಯಾವಾಗ ನಮಗೆ ನಮ್ಮ ಬಗ್ಗೆ ಗೊತ್ತಾಗುತ್ತೋ ಆಗ ನಾವು ನಮ್ಮ ಪ್ರತಿಭೆಯ ಬಗ್ಗೆ ತುಂಬಾ ಹೆಮ್ಮೆ ಪಡಬಹುದು. ಅಡವಿಯಲ್ಲಿರುವ ಒಂದು ಚಿಕ್ಕ ಸರೋವರದಲ್ಲಿ ಇರುವ ಒಂದು ಚಿಕ್ಕ ಆಮೆಯ ಕಥೆಯನ್ನು ಕೇಳೋಣ. ಬಾಲು ಮಾಮ, ಎಷ್ಟು ದಿನ ಆಯ್ತು ನೀವ್ ನಂಗೆ ಯಾವ್ದೇ ಕತೆ ಕೂಡ ಹೇಳಿಲ್ಲ. ಮಾಮ ಕತೆ ಹೇಳಿದ್ರೆ ಬೋಲುಗೂ ಕೂಡ ಖುಷಿ ಆಗುತ್ತೆ. ಸರಿ ಇದೆ ಕತೆ ಹೇಳಿ ನಮ್ಮೆಲ್ಲರಿಗೂ. ಕತೆ ಹೇಳು ಮಾಮ. ಹಾ ಹೇಳಿ ಮಾಮ. ಕತೆಯನ್ನ ಹೇಳಿ ಬಾಲು ಮಾಮ. ಸರಿ ಆಯ್ತು, ಎಲ್ಲರೂ ಕುಳಿತುಕೊಳ್ಳಿ. ನಂದು ಅಲ್ವಾ ಮೊದಲು ಕೇಳಿದ್ದು ಕತೆ ಹೇಳು ಅಂತ, ಅದಕ್ಕೇನೆ ಒಂದು ಚಿಕ್ಕ ಆಮೆಯ ಕಥೆಯನ್ನ ಈಗ ಹೇಳ್ತೀನಿ. ತುಂಬಾ ವರ್ಷಗಳ ಹಿಂದೆ ನದಿಯ ದಡದಲ್ಲಿ ಆಮೆಯ ಅಮ್ಮ ಮತ್ತು ಪುಟ್ಟ ಆಮೆ ಇರ್ತಾ ಇತ್ತು. ಆಮೆ ತನ್ನ ಪುಟ್ಟ ಆಮೆಗೋಸ್ಕರ ಕಾಡಲ್ಲೆಲ್ಲ ಆಹಾರವನ್ನು ಹುಡುಕಿ ಹೋಗ್ತಾ ಇತ್ತು. ಸಂಜೆ ಬರ್ತಾ ಇತ್ತು ವಾಪಸ್. ಅಷ್ಟು ಸಮಯ ಆ ಪುಟ್ಟ ಆಮೆ ನದಿಯ ದಡದಲ್ಲಿ ಒಂದು ಕಲ್ಲಿನ ಬಂಡೆಯ ಮೇಲೆ ಕೂತ್ಕೊಂಡು ಸಮಯ ಕಳೀತಾ ಇತ್ತು. ಆಗಸದಲ್ಲಿ ಹಾರಾಡ್ತಿದ್ದ ಪಕ್ಷಿಗಳನ್ನ ನೋಡಿ ಆಶ್ಚರ್ಯ ಕೂಡ ಪಡ್ತಾ ಇತ್ತು. ಇದನ್ನ ನೋಡಿ ನೋಡಿ ಪ್ರತಿದಿನ ಆ ಆಮೆಗೂ ಕೂಡ ಹಾರುವ ಆಸೆ ಆಯಿತು. ಹಾಯ್, ಎಷ್ಟು ಚಂದ ಇದೆ! ಆ ಪಕ್ಷಿಗಳು ಎಷ್ಟು ಚೆನ್ನಾಗಿ ಹಾರ್ತಾ ಇದೆ. ನಾನು ಹಾರೋ ಹಾಗಿದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ಹಾಯ್, ಆ ಪುಟ್ಟ ಹಕ್ಕಿ ಒಟ್ಟಾಗಿ ಹಾರಿ ಮರದ ಮೇಲೆ ಎಷ್ಟು ಚಂದ ಕೂತಿದೆ ನೋಡು. ಆ ಮರದ ಮೇಲೆ ಕೂತು ನಮ್ ಸುತ್ತಲಿನ ವಾತಾವರಣ ನೋಡೋಕೆ ಬಹಳ ಮಜಾ ಬರ್ಬೋದು ಅಲ್ವಾ?
ನನ್ಗೂ ಹಾರೋದ್ ಕಲಿಬೇಕು. ಆದ್ರೆ ನನ್ಗೆ ಯಾರು ಹೇಳ್ಕೊಡ್ತಾರೆ? ಯಾರನ್ನಾದ್ರೂ ಕೇಳ್ತೀನಿ. ಒಟ್ನಲ್ಲಿ ನನಗೆ ಹಾರೋದನ್ನ ಕಲಿಬೇಕು. ಪುಟ್ಟ ಹಕ್ಕಿಗಳ ತರ ಆಕಾಶದಲ್ಲಿ, ಮರಗಳ ಮಧ್ಯೆ ಹೀಗೆ ಹಾರ್ತಾ ಹಾರ್ತಾ ಹೋಗ್ಬೇಕು. ಏನಾದ್ರೂ ಆಗ್ಲಿ, ಒಟ್ನಲ್ಲಿ ನನಗೆ ಹಾರೋದ್ ಕಲಿಬೇಕು. ಒಂದು ದಿನ ಸಂಜೆ ಆ ಪುಟ್ಟ ಆಮೆ ಈ ಮಾತನ್ನು ಅಮ್ಮನಿಗೆ ಹೇಳಿತು. ಅಮ್ಮ, ನನ್ಗೂ ಕೂಡ ಹಕ್ಕಿಗಳ ತರ ಆಕಾಶದಲ್ಲಿ ಹಾರೋದನ್ನ ಕಲಿಬೇಕು. ನೀನ್ ನನ್ಗೆ ಹೇಳ್ಕೊಡ್ತೀಯ ಅಮ್ಮ? ಯಾಕಮ್ಮ, ಏನು ಹೇಳ್ತಾನೆ ಇಲ್ಲ. ನನ್ಗೆ ಹಾರ್ಬೇಕು, ಹಕ್ಕಿಗಳ ತರ ಆಕಾಶದಲ್ಲಿ ಹಾರ್ತಾ ಹಾರ್ತಾ ಹೋಗ್ಬೇಕು. ನೀನ್ ನನ್ಗೆ ಹೇಳ್ಕೊಡಮ್ಮ. ಯಾಕಮ್ಮ, ಏನು ಹೇಳ್ತಾನೆ ಇಲ್ಲ, ಏನಾದ್ರೂ ಹೇಳು. ಈಶ್ವರ ಪ್ರತಿಯೊಬ್ಬರಿಗೂ ಅವರದ್ದೇ ಆದಂತಹ ವಿಶೇಷತೆ ಕೊಟ್ಟಿರ್ತಾನೆ. ಹಕ್ಕಿಗಳಿಗೆ ಹಾರೋಕೆ ರೆಕ್ಕೆ ಇರುತ್ತೆ, ಹಾಗೆ ನಮ್ಗೆ ದೂರ ನಡೆಯೋಕೆ ಕಾಲನ್ನ ಕೊಟ್ಟಿದ್ದಾನೆ. ಹೇಗೆ ಹಕ್ಕಿಗಳಿಗೆ ನಡೆಯೋಕೆ ಕಾಲಿಲ್ವೋ ಹಾಗೆ ನಮ್ಗೆ ಹಾರೋಕೆ ರೆಕ್ಕೆ ಇಲ್ಲ. ಪುಟ್ಟ ಆಮೆಯ ಅಮ್ಮನ ಬಗ್ಗೆ ನಿಮ್ಗೆಲ್ಲ ಏನೆಲ್ಲ ಅನ್ಸತ್ತೆ? ಪುಟ್ಟ ಹಕ್ಕಿ ಹೇಳಿದ ಮಾತು ಸರಿ ಇದೆ. ಆ ಆಮೆಯ ಅಮ್ಮನ ಮಾತನ್ನ ಪುಟ್ಟ ಆಮೆ ಕೇಳಲೇ ಇಲ್ಲ. ಹಾರುವ ಆಸೆಯಿಂದ ಆ ಪುಟ್ಟ ಆಮೆ ಮರವನ್ನು ಏರಿ ಆಕಾಶವನ್ನ ನೋಡ್ತಾನೆ ಕೂತ್ಕೊಂಡ್ಬಿಟ್ಟಿತ್ತು. ಅದೇ ಸಮಯದಲ್ಲಿ ಒಂದು ಗಿಣಿ ಈ ಆಮೆ ಹತ್ರ ಬಂದ್ಬಿಡ್ತು. ಆ ಪುಟ್ಟ ಆಮೆ ಆ ಗಿಣಿಯನ್ನ ಕೇಳ್ತು, ಏನಂತ ಗೊತ್ತಾ? ಹಸಿರು ಗಿಳಿಯೇ, ಸುಂದರ ಗಿಳಿಯೇ, ಹೇಳು ನನ್ನ ಗೆಳೆಯನೇ, ಆಗಸದಲ್ಲಿ ಹಾರುವ ಹೇಗೆ ನನಗೂ ಕಲಿಸೋ ನೀನು. ಹಸಿರು ಗಿಳಿಯೇ, ಸುಂದರ ಗಿಳಿಯೇ, ಹೇಳು ನನ್ನ ಗೆಳೆಯನೇ, ಆಗಸದಲ್ಲಿ ಹಾರುವೆ ಹೇಗೆ ನನಗೂ ಕಲಿಸು ನೀನು. ಆಗಸದಲ್ಲಿ ಹಾರುವೆ ಹೇಗೆ ನನಗೂ ಕಲಿಸು ನೀನು. ಗಿಣಿ ಹೇಳ್ತು, ಪುಟ್ಟಾಮೆ ಪುಟ್ಟಾಮೆ, ರೆಕ್ಕೆ ಇಲ್ಲ ನಿನಗೆ, ಗಗನದಲ್ಲಿ ಹಾರಲು ರೆಕ್ಕೆ ಬೇಕೇ ಬೇಕಿದೆ. ಪುಟ್ಟಾಮೆ ಪುಟ್ಟಾಮೆ, ರೆಕ್ಕೆ ಇಲ್ಲ ನಿನಗೆ, ಗಗನದಲ್ಲಿ ಹಾರಲು ರೆಕ್ಕೆ ಬೇಕೇ ಬೇಕಿದೆ. ಇದನ್ನ ಹೇಳಿ ಗಿಣಿ ಹಾರಿ ಹೋಯ್ತು. ಆದ್ರೂನು ಆ ಪುಟ್ಟ ಆಮೆಗೆ ವಿಶ್ವಾಸನೆ ಬರಲಿಲ್ಲ. ಆ ಆಗಸವನ್ನೇ ನೋಡ್ಕೊಂಡು ಹಾರುವ ಆಸೆಯಿಂದ ಆಗಸವನ್ನ ನೋಡ್ತಾ ಕೂತಿತ್ತು. ಸ್ವಲ್ಪ ಸಮಯದ ನಂತರ ಒಂದು ಪಕ್ಷಿ ಅಲ್ಲಿಗೆ ಬಂದ್ಬಿಡ್ತು. ಪುಟ್ಟ ಹಕ್ಕಿ ನಿನಗೆ ತಿಳಿದರೆ ಹೇಳು, ಹೀಗೆ ಹಾರುವೆ ನೀನು ಎಂದು ನನಗೂ ಕೂಡ ಹೇಳು. ಪುಟ್ಟ ಹಕ್ಕಿ ನಿನಗೆ ತಿಳಿದರೆ ಹೇಳು, ಹೀಗೆ ಹಾರುವೆ ನೀನು ಎಂದು ನನಗೂ ಪ್ಲೀಸ್ ಹೇಳು. ಪುಟ್ಟಾಮೆ ನಿನಗಾಗೋದೆ ಮಾಡು, ಪ್ರಯತ್ನ ಮಾಡಿ ಆಗದಿದ್ರೆ ಮುಗ್ಗರಿಸಿ ಬೀಳ್ತೀಯ. ಪ್ರಯತ್ನ ಮಾಡಿ ಆಗದಿದ್ರೆ ಮುಗ್ಗರಿಸಿ ಬೀಳ್ತೀಯ. ಆ ಪಕ್ಷಿನೂ ಕೂಡ ಹಾರಿ ಹೋಯ್ತು. ಪುಟ್ಟ ಆಮೆ ಇನ್ನೂ ಕೂಡ ಅಲ್ಲೇನೆ ಕೂತಿತ್ತು. ಆ ಸಮಯದಲ್ಲೇನೆ ಒಂದು ದೊಡ್ಡ ಪಕ್ಷಿ ಆ ಜಾಗಕ್ಕೆ ಬಂತು. ಆ ಪುಟ್ಟ ಆಮೆ ಆ ದೊಡ್ಡ ಪಕ್ಷಿ ಹತ್ರನೂ ಕೇಳ್ತು, ಹೇಳು ಹೇಳು ಪಕ್ಷಿ ಅಣ್ಣ, ಹಾರೋ ವಿಧವನ್ನು ನನಗೆ, ಬಾನಿನಿಂದ ಭೂಮಿಯ ಕಾಣೋ ದಾರಿ ಹೇಳು ನನಗೆ. ಬಾನಿನಿಂದ ಭೂಮಿಯ ಕಾಣೋ ದಾರಿ ಹೇಳು ನನಗೆ. ಆ ಹಕ್ಕಿ ಹೇಳ್ತು, ಆಗಸದಿಂದ ಭೂಮಿ ನೋಡೋ ಆಸೆಯನ್ನ ನಾನು ಈಡೇರಿಸ್ತೀನಿ. ನಾನು ನಿನ್ನ ಹೊತ್ತುಕೊಂಡು ಆಗಸದಲ್ಲಿ ಹಾರಾಡ್ತೀನಿ. ಆಗ ನೀನು ಮೇಲಿಂದ ಕೆಳಗಡೆ ನೋಡಬಹುದು.
ಆ ಸರಿ ಸರಿ, ಅಷ್ಟೇ ಸಾಕು. ಆ ದೊಡ್ಡ ಪಕ್ಷಿ ಆಮೆಯನ್ನ ಎತ್ಕೊಂಡು ಆಗಸದಲ್ಲಿ ಹಾರಾಡಕ್ ಶುರು ಆಯ್ತು. ಹಾಯ್, ಎಷ್ಟು ಚೆನ್ನಾಗಿದೆ, ಬಹಳ ಮಜವಾಗಿದೆ. ಹ? ಆ. ಮೇಲೆ ಹೋಗಿ ಆ ಪುಟ್ಟ ಆಮೆ ಹೇಳ್ತು, ಏ, ಈಗ ನನ್ ಬಿಟ್ಬಿಡು, ನಾನೇ ಹಾಡ್ತೀನಿ. ಬಿಡು, ಹೇಳುತ್ತಲ್ಲ ಬಿಡು, ನಾನ್ ಹಾಡ್ಬಲ್ಲೆ. ಬುದ್ಧಿ ಇಲ್ದೆ ಮಾತಾಡ್ತಿದ್ದೀಯಾ? ರೆಕ್ಕೆ ಇಲ್ದೆ ಹೇಗ್ ಹಾರಾಡ್ತೀಯ ನೀನು, ಹೇಳು. ನನ್ನ ಬಿಡು ಅಂತ ಹೇಳುತ್ತಲ್ಲ, ಬಿಡು ನನ್ನ, ನಾನ್ ಹಾಡ್ಬಲ್ಲೆ, ಬಿಡು ನನ್ನ, ಬಿಡು. ಎಷ್ಟು ನೋಯ್ತಿದೆ ಅಮ್ಮ, ಅಮ್ಮ. ಮೈ ಕೈ ಎಲ್ಲ ನೋವು ಮಾಡ್ಕೊಂಡ ಪುಟ್ಟ ಆಮೆ ಪುಟ್ಟ ಪುಟ್ಟ ಹೆಜ್ಜೆ ಇಟ್ಟು ತೆವಳುತ್ತಾ ನದಿಯ ದಡದ ಹತ್ರ ಬಂತು. ಅದಾದ ನಂತರದಿಂದ ಆ ಪುಟ್ಟ ಆಮೆ ಆ ನೀರಿನಲ್ಲೇನೆ ಆಟ ಆಡುವುದಕ್ಕೆ ಶುರು ಮಾಡ್ತು. ಭಗವಂತ ಏನು ಶಕ್ತಿ ಕೊಟ್ಟಿದ್ದಾನೆ ಆಮೆ ಅರ್ಥ ಮಾಡ್ಕೊಳ್ತು. ಆಮೇಲೆ ಖುಷಿಯಾಗಿತ್ತು. ಮಕ್ಕಳೇ, ನಿಮಗೆ ಕತೆ ತುಂಬಾ ಇಷ್ಟ ಆಗಿರ್ಬೇಕಲ್ವಾ? ಇಷ್ಟ, ಬಹಳ ಚೆನ್ನಾಗಿತ್ತು. ಮತ್ತೆ ಈ ಕಥೆಯಿಂದ ನಾವು ಏನನ್ನ ಕಲಿಬಹುದು? ಹಾ, ಬೋಲು, ನೀನೇ ಹೇಳ್ಬಿಡು. ಯಾವಾಗಲೂ ನಾವು ಬೇರೆಯವರನ್ನ ನಕಲು ಮಾಡೋದನ್ನ ಬಿಟ್ಟು ನಮ್ಮಲ್ಲಿರೋ ಪ್ರತಿಭೆಯನ್ನ ನಂಬಬೇಕು. ನಿಜ ನಿಜ, ಚೆನ್ನಾಗೆ ಹೇಳ್ದೆ. ನಾವು ದೇವರು ಕೊಟ್ಟಿರುವಂತಹ ಶಕ್ತಿಯನ್ನ ಪ್ರತಿಭೆಯನ್ನ ಗುರುತಿಸ್ಕೊಂಡು ಅದ್ರ ಮೇಲೆ ಕೆಲಸ ಮಾಡಬೇಕು. ಬೇರೆಯವರ ಹಾಗೆ ನಾವು ಮಾಡ್ತೀವಿ ಅನ್ನುವಂತಹದನ್ನ ದೂರದಲ್ಲಿ ಇಟ್ಟು ಯೋಚನೆ ಮಾಡ್ದಿರಾ ನಾವು ಅದನ್ನ ದೂರ ಇಡೋದೇ ಬಹಳ ಒಳ್ಳೆಯದು. ಇದನ್ನ ತಿಳ್ಕೊಳ್ಳೋಣ. ನಮ್ಮ ಬೋಲು ಚಿಕ್ಕ ಬಾಲ ಉಂಟು ನಗುತ್ತೆ
ನಿಮ್ಗೆಲ್ರಿಗೂ ಕಥೆ ಮತ್ತು ಹಾಡು ಇಷ್ಟ ಆಯ್ತಲ್ವಾ ಅಲ್ವಾ? ಹಾಗಿದ್ರೆ ನಾವು ಆದಷ್ಟು ಬೇಗ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ನನ್ನ ಎಲ್ಲ ಗೆಳೆಯರಿಗೆ ನನ್ನ ಕಡೆಯಿಂದ ಶುಭ ಹಾರೈಕೆಗಳು.